ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ದಿನ ನಾವು ಚಿನಿಮಾ ಸ್ಕೂಲಿಗೆ ಬಂದಿದ್ದೀವಿ. ಸೊ ಚಿನಿಮಾ ಸ್ಕೂಲಲ್ಲಿ ಇವತ್ತು ಪೇರೆಂಟ್ಸ್ ಡೇ ಸೆಲೆಬ್ರೇಷನ್ಗೋಸ್ಕರ ಅಂತ ಒಂದು ಕಾಂಪಿಟೇಷನ್ ಇಟ್ಟಿದ್ರು, ಕುಕ್ಕಿಂಗ್ ವಿತೌಟ್ ಫೈರ್ ಅಂತ. ಅದರಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡೋಣ ಅಂತ ಬಂದಿದ್ವಿ. ಸೊ ಫಾರ್ ಚೇಂಜಸ್ಸು ತುಂಬ ಲಾಂಗ್ ಟೈಮಲ್ಲಿ ನಾವು ಚಿನಿಮಾ ಜೊತೆಗೆ ಬಂದಿದ್ವಿ ಸ್ಕೂಲಿಗೆ. ಸೊ ನಾನೊಂದು 4 ಡಿಶಸ್ ಮಾಡಿಸಿದ್ದೆ ಅವಳ ಕೈಲಿ. ಬ್ರೆಡ್ ಸ್ಯಾಂಡ್ವಿಚ್ಚು ಆ್ಯಂಡ್ ಕುಕುಂಬರ್ದು ಸಲಾಡು, ಮತ್ತು ಇದು ಪಂಚಾಮೃತ, ಮತ್ತು ಉರ್ಗಡ್ಲೆ ಇದರಲ್ಲಿ ಆ್ಯಪಲ್ ಕೇಕ್ ಮಾಡಿದ್ವಿ. ಸೊ ಸ್ವಲ್ಪ ನಾವು ಲೇಟಾಗೇ ಹೋದ್ವಿ. ನಮಗೆ ಪಾಪು ಕೂಡ ಇದ್ದಿದ್ದರಿಂದ ಪಾಪು ಫೀಡ್ ಮಾಡಿಸಿ ನಾನು ಲೇಟಾಗಿ ಹೋಗಬೇಕಾಗಿತ್ತು. ಹಾಗಾಗಿ ನಾವು ಹೋಗೋ ಅಷ್ಟರಲ್ಲಿ ಆಲ್ಮೋಸ್ಟ್ ಅರ್ಧಕ್ಕರ್ಧ ಜನ ಎಲ್ಲ ಬಂದು ಫಿಲ್ ಆಗಿಬಿಟ್ಟಿದ್ರು. ನಾವೇ ಆ್ಯಕ್ಚುಲಿ ಲಾಸ್ಟಲ್ಲಿ ಹೋದವರು. ಅಂದರೆ ಅದೇನೋ ಗೊತ್ತಿಲ್ಲ, ಲಾಸ್ಟಲ್ಲಿ ಹೋಗಿ ಗಡಿಬಿಡಿಲಿ ಇಬ್ಬರು ಸೇರಿಕೊಂಡು ಅವಳಿಗೆ ಮಿಕ್ಸಿಂಗ್ ಮಾಡೋದಕ್ಕೆ ಕೊಟ್ಟೆ. ಮಿಕ್ಸಿಂಗ್ ಮಾಡಿದ್ಲು. ಪಾಪ ಅವಳು ಸಪೋರ್ಟ್ ಮಾಡಿದ್ಲು ನಮ್ಮ ಚಿನಿಮಾ. ಅವಳಿಗೂ ಸ್ವಲ್ಪ ಖುಷಿ ಇತ್ತು. ಅಂದರೆ ಏನಂದರೆ ಸ್ವಲ್ಪ ಡಲ್ ಆಗಿದ್ಲು. ಅವರ ಪಪ್ಪನೂ ಅವಳ ಜೊತೆ ಬರಲಿಲ್ಲ ಅಂತ. ಅಂದರೆ ಅವ್ರು ಆಫೀಸ್ಗೆ ಹೋಗಿ ಲೇಟಾಗಿ ಬರ್ತೀನಿ ಅಂತ ಹೇಳಿದರು. ಸೊ ಹಂಗಾಗಿ ಒಬ್ಬೊಬ್ರದ್ದು ಡಿಲಿಷಿಯಸ್ ಆಗಿತ್ತು ಡಿಶಸ್ಗಳು ಮಾತ್ರ. ಆಲ್ಮೋಸ್ಟು ಕುಕುಂಬರ್ದು ಸಲಾಡ್ಗಳನ್ನೇ ತುಂಬ ಜನ ಮಾಡಿಬಿಟ್ಟಿದ್ರು. ನಮ್ಗೆ ಅದೊಂದು ಕಡೆ ಭಯ. ನಾನು ಮಾಡಿದ ಥರನೇ ಆ್ಯಪಲ್ ಕೇಕ್ನು ಇನ್ನೊಬ್ಬರು ಯಾರು ಮಾಡಿದರು. ಸೊ ಹಂಗಾಗಿ ಸ್ವಲ್ಪ ಭಯ ಇತ್ತು, ಎಲ್ಲಿ ನಾವು ಇದಾಗಲ್ವೇನೋ. ಸರಿ, ಜಸ್ಟ್ ಒಂದು ಕಾಂಪಿಟೇಷನ್ಗೆ ಪಾರ್ಟಿಸಿಪೇಟ್ ಮಾಡೋ ಥರ ಮಾಡೋಣ ಅಂತ ಹೇಳಿ ವಿನ್ ಆಗ್ತೀವೋ ಇಲ್ಲೋ ಅನ್ನೋ ಸೆಕೆಂಡ್ರಿ ಅಂತ ಅಂದ್ಕೊಂಡು ಬಂದಿದ್ವಿ. ಸೊ ಹಾಗಾಗಿ ಇವ್ರು ಪ್ರೀ ಕೆ ಜಿ ಕ್ಲಾಸ್ ಇರೋದ್ರಿಂದ ಪ್ರೀ ಕೆ ಜಿನಲ್ಲಿ ಇಷ್ಟು ಜನ ಇದ್ದರು. ಅದಾದಮೇಲೆ ನೆಕ್ಸ್ಟು ಇನ್ನೊಂದು ಯು ಕೆ ಜಿ ಎಲ್ ಕೆ ಜಿನಲ್ಲಿ ಆಲ್ಮೋಸ್ಟ್ ತುಂಬ ಜನ ಪಾರ್ಟಿಸಿಪೇಟ್ ಮಾಡಿದರು. ಅವ್ರದ್ದಂತೂ ಡಿಲಿಷಿಯಸ್ ಒಂದೊಂದು ಡಿಫ್ರೆಂಟ್ ಐಟಮ್ಸ್ಗಳನ್ನ ಮಾಡಿದರು ಮಾತ್ರ. ಇವ್ರು ಯಾರೋ ಮನೆಯಲ್ಲೇ ಡೆಕೋರೇಟ್ ಮಾಡ್ಕೊಬಂದ್ಬಿಟ್ಟಿದ್ರು ಫ್ರೂಟ್ಸ್ನೆಲ್ಲನೂ. ನೆನ್ನೆ ನೈಟೇ ಮಾಡಿದ್ರಂತೆ. ಅವ್ರದ್ದು ಕೇಳಿ ನನಗೆ ಶಾಕ್ ಆಯಿತು. ಆಲ್ಮೋಸ್ಟ್ ಒಂದು ವೆರೈಟಿಯಾಗಿ ಕುಕ್ಕಿಂಗ್ಸ್ಗಳನ್ನ ಮಾಡಿದರು. ಜ್ಯೂಸು, ಸಲಾಡ್ಸು, ಅದಾದಮೇಲೆ ಕೇಕು ಎಲ್ಲ ಆಲ್ಮೋಸ್ಟ್ ಅರ್ಧಕ್ಕರ್ಧ ಜನ ಕೇಕ್ ಮಾಡಿದರು. ಏನೋ ಮಕ್ಕಳ ಜೊತೆ ಒಂದು ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಇದೊಂದು ಆ್ಯಕ್ಟಿವಿಟಿ ಅಂತಲೇ ಹೇಳ್ಬೋದು. ಚೆನ್ನಾಗಿ ಮಾಡಿತ್ತು, ಎಲ್ಲವೂ ಚೆನ್ನಾಗಿ ಬಂದಿತ್ತು. ಅವ್ರ ಸ್ಕೂಲಲ್ಲಿ ಕೂಡ ಎಲ್ಲ ಮ್ಯಾಮ್ ಪ್ರತಿಯೊಬ್ಬರು ಕೂಡ ಎಂಕರೇಜ್ ಮಾಡ್ತಾರೆ. ಯಾರೇ ಪೇರೆಂಟ್ಸ್ ಆಗಿದ್ರು ಅಷ್ಟೇ ಸಪೋರ್ಟಿವ್ ಆಗಿ ಮಾಡಿಸ್ತಾರೆ. ಇಲ್ಲ ಮಕ್ಳ ಕೈಲಿ ಮಾಡಿಸ್ರಿ ಅಂತ ಎಲ್ಲ ಹೇಳಿ ಇದು ಮಾಡ್ತಾರೆ. ನಮಗೆ ಆಲ್ಮೋಸ್ಟ್ ನನಗೂ ಗಡಿಬಿಡಿಲಿ ಮಾಡೋಣ ಅಂತ ಹೇಳಿ ಹೋದ್ಸಲಿ ಪಾಪ ನನ್ನ ಸಿಸ್ಟರ್ ಇದ್ಲು. ಸೊ ನಾವು ಇಲ್ಲಿ ಮೈಸೂರಲ್ಲಿ ಇದ್ದೇ ಇದ್ದಿದ್ದ ಕಾರಣ ಅವಳು ಬಂದು ಪಾಪ ಅವಳ ಜೊತೆಗೆ ಪಾರ್ಟಿಸಿಪೇಟ್ ಮಾಡಿದ್ಲು. ಸೊ ಈಗ ಜಡ್ಜಸ್ಗಳು ಬಂದಿದ್ದಾರೆ. ಜಡ್ಜಸ್ ಬಂದು ಈಗ ನಮ್ಮ ಡಿಶಸ್ದು ಜಡ್ಜ್ಮೆಂಟ್ ತೊಗೊಳಕ್ಕೆ ಬಂದಿದ್ದರು. ಸೊ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿದೆ ಅಂತಲೇ ಹೇಳಿದ್ರು. ಅದರ್ವೈಸ್ ಆಸಮಾಗಿದೆ ಅಂತ ಹೇಳಿದರು. ಇದೆಲ್ಲ ನಾವು ಬರೋದಕ್ಕಿಂತ ಮುಂಚೆ ಪಿಕ್ ತೊಗೊಂಡು ಆಲ್ಮೋಸ್ಟು ಎಂಟ್ರೆನ್ಸ್ ಆಗುವಾಗೆಲ್ಲ ತೊಗೊಂಡಿರೋ ಅಂಥ ಪಿಕ್ಗಳು. ಮತ್ತು ಅವ್ರಿಗೆ ಗೇಮ್ಸ್ಗಳೆಲ್ಲ ಆಡಿಸಿದ್ರಂತೆ. ನಮ್ಗೆ ಅದ್ರ ಬಗ್ಗೆ ಐಡಿಯಾನೇ ಇರಲಿಲ್ಲ. ನಾವು ಸ್ವಲ್ಪ ಲೇಟಾಗಿ ಹೋಗಿದ್ರಿಂದ ಅದನ್ನೆಲ್ಲ ಮಿಸ್ ಮಾಡ್ಕೊಂಡ್ವಿ. ಚೆನ್ನಾಗಿತ್ತು. ಹಾಗೆ ಪ್ರೈಸಸ್ ಕೂಡ ಬಂತು. ನಮ್ಮದು ಹೇಗೆ ಬಂತು ಅಂದರೆ 3rd ಪ್ರೈಸ್ ಬಂದಿದೆ. ಸೊ ಅದೇ ಒಂದು ಖುಷಿ. ಫಸ್ಟ್ ಪ್ರೈಸ್ ಒಂದು ಇಬ್ರಿಗೆ ಬಂತು ಅಷ್ಟೇ. ಇನ್ನು ಮಿಕ್ಕಿದವ್ರಿಗೆ 3rd ಪ್ರೈಸು, 2nd ಪ್ರೈಸ್ ಬಂತು. ಹಾಗೆ ಇನ್ನು ಮಿಕ್ಕಿದ ಪೇರೆಂಟ್ಸ್ಗಳಿಗೆಲ್ಲರಿಗೂ ಕೂಡ ಇದು ಮರಗಳನ್ನ ನೆಡೋದಕ್ಕೆ ಕೊಟ್ಟರು. ಎಲ್ಲ ಆಲ್ಮೋಸ್ಟ್ ಪಾರ್ಟಿಸಿಪೇಟ್ ಮಾಡಿದರು. ನಮಗೆ 3rd ಪ್ರೈಸ್ ಬಂದಿದ್ದು ಭಾಳನೇ ಖುಷಿ ಆಯಿತು. ಹೇಗೋ ನನಗೆ ಬರುತ್ತೋ ಇಲ್ಲೋ ಅನ್ನೋ ಕಾನ್ಫಿಡೆಂಟೇ ಇರಲಿಲ್ಲ. ಬಟ್ ಆದರೂ ಏನೋ ಒಂದು ಟ್ರೈ ಮಾಡಬೇಕಲ್ಲ ಅಂತ ಮಾಡಿದ್ವಿ ಅಷ್ಟೇ. ಇಷ್ಟು ಚೆನ್ನಾಗಿ ಬರುತ್ತೆ ಅಂತಲೂ ಗೊತ್ತಿರಲಿಲ್ಲ. ಆಲ್ಮೋಸ್ಟ್ ತಿಂದಿರೋರೆಲ್ಲರೂ ಕೂಡ ಟೇಸ್ಟ್ ವೈಸಲ್ಲಿ ಅದರ್ವೈಸ್ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳಿದ್ರು. ಸ್ಯಾಂಡ್ವಿಚ್ ಅಂತೂ ತುಂಬ ಚೆನ್ನಾಗಿತ್ತು ಅಂತಲೇ ಅಂದರು. ಈ ಗೇಮ್ಸ್ಗಳನ್ನೆಲ್ಲ ನಾವು ಭಾಳ ಮಿಸ್ ಮಾಡ್ಕೊಂಡ್ವಿ. ಆಮೇಲೆ ಅವ್ರ ಪಪ್ಪನೂ ಸ್ವಲ್ಪ ಲೇಟಾಗಿ ಬಂದ್ರ. ಹಾಗಾಗಿ ಅವಳಿಗೆ ಆಮೇಲೆ ಅವ್ರ ಪಪ್ಪ ಬಂದಮೇಲೆ ಸ್ವಲ್ಪ ಆ್ಯಕ್ಟಿವ್ ಆದಳು, ಖುಷಿ ಆಗ್ಬಿಟ್ಲು. ಬೇರೆ ಮಕ್ಕಳ ಜೊತೆಗೆ ಹೋಗಿ ಆಟ ಆಡು ಅಂದರು ಆಟ ಆಡ್ತಿರ್ಲಿಲ್ಲ, ಸೈಲೆಂಟ್ ಆಗಿಬಿಟ್ಟಿದ್ಲು. ಆಮೇಲೆ ಪ್ರೈಸ್ ಅನೌನ್ಸ್ ಮಾಡಿದಾಗ ಅವಳಿಗೆ ಫುಲ್ ಖುಷಿ ಆಗೋಯ್ತು. ಪ್ರೈಸ್ ಬಂತು ನನಗೆ ಮಮ್ಮ ಅಂತ ಹೇಳಿ ತೊಗೊಂಡ್ಲು. ಅದಾದಮೇಲೆ ಹೊರಗಡೆನೂ ಕೂಡ ಎಲ್ಲ ಡೆಕೋರೇಟ್ ಮಾಡಿದರು. ಅಲ್ಲೂ ಕೂಡ ನಾವು ಬರ್ತಾ ತೊಗೊಂಡಿರ್ಲಿಲ್ವಲ್ಲ ಪಿಕ್ಗಳನ್ನ, ಫೋಟೋಸ್ಗಳು ತೊಗೊಂಡ್ವಿ. ಅವಳು ಪ್ರೈಸ್ ಇಟ್ಕೊಂಡಿದ್ದಾಳೆ. ಸೊ ಫೋಟೋಸ್ಗಳು ತೊಗೊಂಡು ವೀಡಿಯೋಸ್ ಹಾಗೆ ಕ್ಲಿಕ್ ಮಾಡ್ಕೊಂಡ್ವಿ. ಇದೆಲ್ಲ ಮುಗಿದಾದ್ಮೇಲೆ ಅವ್ಳಿಗೂ ಒಂದು ರಿಲ್ಯಾಕ್ಸೇಷನ್ ಸಿಕ್ತು. ಅವ್ರ ಪಪ್ಪ ಮತ್ತೆ ಡ್ಯೂಟಿಗೆ ಹೋಗೋದಿತ್ತು. ಸೊ ನಮ್ಮ ಪಾಪು ಕೂಡ ಮನೇಲಿ ಬಿಟ್ಟು ಬಂದಿದ್ದೆ ಅಮ್ಮನ ಜೊತೆ. ಅವಳು ಮಲಗಿದ್ದವಳು ಎದ್ದಿದ್ದಾಳೆ ಅಂತ ಅಂದರು. ಸೊ ಹಾಗಾಗಿ ನಾವು ಬೇಗ ಹೊರಡೋದಿತ್ತ. ಹಾಗೆ ಒಂದೊಂದು ಪಿಕ್ ತೊಗೊಂಡು
ಇಲ್ಲಿಂದ ಹೊರಟ್ವಿ. ಹಾಗೆ ನಮ್ಮ ಚಾನಲ್ನ ನೋಡ್ತಾ ಇರೋರು ಎಲ್ಲ ಪ್ರತಿಯೊಬ್ಬರಿಗೂ ಕೂಡ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ ಅಂತ ಕೇಳ್ಕೊತೀನಿ. ಇದೇ ರೀತಿ ವೀಡಿಯೋಸ್ಗಳು ಬರ್ತಾ ಇರುತ್ತೆ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು.